ಬ್ರೇಕಿಂಗ್ ನ್ಯೂಸ್, ಎಕ್ಸ್ಕ್ಲೂಸಿವ್ ನ್ಯೂಸ್, ನಮ್ಮಲ್ಲೇ ಮೊದಲು. ಇದನ್ನು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ನ್ಯೂಸ್ ಚಾನಲ್ಗಳು. ಎರಡು 2024ರಲ್ಲಿ ಸ್ಯಾಟಲೈಟ್ ನ್ಯೂಸ್ ಚಾನಲ್ಗಳು ಡಿಜಿಟಲ್ ಮಾಧ್ಯಮದಲ್ಲಿ ಒಟ್ಟು 14 ಸಕ್ರಿಯವಾಗಿದೆ. ಇದರಲ್ಲಿ ಯಾವ್ಯಾವ ಚಾನಲ್ಗಳು ಎಷ್ಟು ಸಬ್ಸ್ಕ್ರೈಬರ್ನ ಪಡ್ಕೊಂಡಿದ್ದಾರೆ, ಎಷ್ಟು ವ್ಯೂಸ್ನ ಪಡ್ಕೊಂಡಿದ್ದಾರೆ, ಹಾಗೆ ಈ ಎಲ್ಲ ಚಾನಲ್ಗಳು ಇದುವರೆಗೂ ಎಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ, ಅದ್ರ ಜೊತೆಗೇ ಈ ಎಲ್ಲ ಚಾನಲ್ಗಳು ಎಷ್ಟನೇ ಇಸ್ವಿಲಿ ಯೂಟ್ಯೂಬ್ಗೆ ಎಂಟ್ರಿ ಆಯಿತು ಅನ್ನೋ ಎಲ್ಲ ಒಂದು ವಿಷಯನೂ ಕೂಡ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಒಂದು ಟೈಮ್ ಇತ್ತು, ದಿನಕ್ಕೆ ಅರ್ಧ ಗಂಟೆ ಮಾತ್ರ ನ್ಯೂಸ್ ಬರ್ತಾ ಇತ್ತು. ಆ ಒಂದು ನ್ಯೂಸ್ನ ನೋಡೋದಕ್ಕೆ ಇಡೀ ಜನ ಕಾತರದಿಂದ ಕಾಯ್ತಾಯಿದ್ರು. ಯಾಕೆ ಅಂದರೆ ಪ್ರಪಂಚದಾದ್ಯಂತ ವಿಷಯಗಳು ಏನು ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇದ್ದಿದ್ದಂಥ ಒಂದೇ ಒಂದು ದಾರಿ ಆ ಒಂದು ನ್ಯೂಸ್. ಅರ್ಧ ಗಂಟೆ ಇದ್ದಂತಹ ಒಂದು ನ್ಯೂಸು 24 ಅವರ್ಸ್ ನ್ಯೂಸ್ ಆಗಿ ಕನ್ವರ್ಟ್ ಆಗಿ ನ್ಯೂಸ್ ಚಾನಲ್ಲೇ ಶುರುವಾಯಿತು. ಅದಾದ ನಂತರ ನ್ಯೂಸ್ ಚಾನಲ್ಗಳ ಸಂಖ್ಯೆನೇ ಜಾಸ್ತಿ ಆಯಿತು. ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಈ ನ್ಯೂಸ್ ಚಾನಲ್ಗಳು ಡಿಜಿಟಲ್ ಮಾಧ್ಯಮಕ್ಕೂ ಕೂಡ ಲಗ್ಗೆನ ಇಟ್ಟಾಯಿತು. ಈಗ ಡಿಜಿಟಲ್ ಮಾಧ್ಯಮಗಳಲ್ಲಿ ಸಬ್ಸ್ಕ್ರೈಬರ್ ಹಾಗೆ ವ್ಯೂಸ್ ಬೇಟೆಗಳನ್ನ ಆಡ್ತಾ ಇದ್ದಾರೆ. ಈ ಥರ ಒಂದು ಸ್ಪರ್ಧೆಯಲ್ಲಿ ಸುಮಾರು ನ್ಯೂಸ್ ಚಾನಲ್ಗಳು ಬಂದವು ಹೋದವು. ಆದರೆ 2024ನೇ ಇಸ್ವಿಯಲ್ಲಿ ಯಾವೆಲ್ಲ ನ್ಯೂಸ್ ಚಾನಲ್ಗಳು ಸಬ್ಸ್ಕ್ರೈಬರ್ ಹಾಗೆ ವ್ಯೂಸ್ಗೋಸ್ಕರ ಬೇಟೆ ಆಡ್ತಾ ಇದೆ, ಯಾವ ನ್ಯೂಸ್ ಚಾನಲ್ ನಂಬರ್ 1 ಸ್ಥಾನದಲ್ಲಿದೆ ಅನ್ನೋದನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಅದನ್ನು ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಚಂದನ ಸರ್ಕಾರದ ಚಾನಲ್ಲು. ಸೊ ಈ ಚಾನಲ್ ಕೂಡ ಯೂಟ್ಯೂಬ್ಗೆ ಎಂಟ್ರಿನ ಕೊಟ್ಟಿದ್ದಾರೆ. ಇವರು ಕೊಟ್ಟಂಥ ಇಸ್ವಿ ಏನಪ್ಪ ಅಂತಂದರೆ 27 ನವೆಂಬರ್ 2012 ಅಂತಂದರೆ ಇಲ್ಲಿಗೆ 11 ವರ್ಷಗಳನ್ನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಈ 11 ವರ್ಷಗಳಲ್ಲಿ ಇವರು ಹಾಕಿರುವಂತಹ ಒಂದು ವೀಡಿಯೋಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 19,847 ವೀಡಿಯೋಸ್ನ, ಅಂದರೆ ಹತ್ತತ್ರ 20,000 ವೀಡಿಯೋಸ್ಗಳನ್ನ ಇವರು ಅಪ್ಲೋಡ್ ಮಾಡಿದ್ದಾರೆ ಇದುವರೆಗೂ. ಸೊ ಈ ಒಂದು ವೀಡಿಯೋಗಳಿಗೆ ಇವ್ರಿಗೆ ಸಿಕ್ಕಿರೋ ಒಂದು ವ್ಯೂಸು 21 ಕೋಟಿ ವ್ಯೂಸ್. ಇವರು ಪಡ್ಕೊಂಡಿರುವಂತಹ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 10,24,000. ಪ್ರಜಾ ಟಿವಿ ಇವರು ಕೂಡ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂಥ ಇಸ್ವಿ ಯಾವುದಪ್ಪ ಅಂತಂದರೆ ಜೂನ್ 6, 2015 ಅಂತಂದರೆ ಈಗ 8 ವರ್ಷಗಳನ್ನ ಇವರು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಈ 8 ವರ್ಷಗಳಲ್ಲಿ ಇವರು ಅಪ್ಲೋಡ್ ಮಾಡಿರುವಂತಹ ವೀಡಿಯೋಗಳ ಸಂಖ್ಯೆ 19,717 ವೀಡಿಯೋಸ್. ಸೊ ಈ ವಿಡಿಯೋಗೆ ಇವ್ರಿಗೆ ಸಿಕ್ಕಿರುವಂತಹ ಒಂದು ವ್ಯೂಸು 19 ಕೋಟಿ. ಅದ್ರ ಜೊತೆಗೇ ಇವರು ಪಡ್ಕೊಂಡಿರುವಂತಹ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 7,64,000. ಪವರ್ ಟಿವಿ ನ್ಯೂಸ್ ಕನ್ನಡ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿರೋ ಒಂದು ವರ್ಷ ಡಿಸೆಂಬರ್ 6, 2018 ಅಂತಂದರೆ 5 ವರ್ಷಗಳನ್ನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಈ 5 ವರ್ಷಗಳಲ್ಲಿ ಇವರು ಹಾಕಿರೋ ಒಂದು ವೀಡಿಯೋಸ್ಗಳ ಸಂಖ್ಯೆ 45,695 ವೀಡಿಯೋಸ್. ಸೊ ಈ ಎಲ್ಲ ಒಟ್ಟು ವೀಡಿಯೋಗಳಿಗೆ ಇವರಿಗೆ ಸಿಕ್ಕಿರೋ ಒಂದು ವ್ಯೂಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 27 ಕೋಟಿ ವ್ಯೂಸ್ಗಿಂತ ಅಧಿಕ. ಅದ್ರ ಜೊತೆಗೇ ಇವರು ಪಡ್ಕೊಂಡಿರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 7,18,000. ವಿಸ್ತಾರ ನ್ಯೂಸ್ ಕನ್ನಡ ಇವರು ಎಂಟ್ರಿ ಕೊಟ್ಟಂಥ ಒಂದು ವರ್ಷ ಯಾವುದಪ್ಪ ಅಂತಂದರೆ 2022 ಮಾರ್ಚ್ 31 ಅಂತಂದರೆ ಹತ್ತತ್ರ 1 ವರ್ಷನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಈ 1 ವರ್ಷಗಳಲ್ಲಿ ಇವರು ಹಾಕಿರೋ ಒಂದು ವೀಡಿಯೋಸ್ಗಳ ಸಂಖ್ಯೆ 46,717. ಇವ್ರಿಗೆ ಇಷ್ಟು ವೀಡಿಯೋಗಳಿಗೆ ಸಿಕ್ಕಿರೋ ಒಂದು ವ್ಯೂಸ್ಗಳ ಸಂಖ್ಯೆ 12 ಕೋಟಿಗಿಂತ ಅಧಿಕ. ಇವರು ಇಲ್ಲಿವರೆಗೂ ಪಡ್ಕೊಂಡಿರುವಂತಹ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 2,48,000. ರಾಜ್ ನ್ಯೂಸ್ ಕನ್ನಡ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂಥ ಒಂದು ವರ್ಷ ಫೆಬ್ರವರಿ 26, 2021 ಅಂತಂದರೆ ಈಗ ಇವರು ಹತ್ತತ್ರ 3 ವರ್ಷಗಳನ್ನ ರೀಚ್ ಆಗ್ತಾ ಇದ್ದಾರೆ. ಸೊ ಈ 3 ವರ್ಷಗಳಲ್ಲಿ ಇವರು ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 16,818 ವೀಡಿಯೋಸು. ಈ ಎಲ್ಲ ವೀಡಿಯೋಸ್ಗೂ ಸಿಕ್ಕಿರೋ ಒಂದು ವ್ಯೂಸ್ ಎಷ್ಟಪ್ಪ ಅಂತಂದರೆ 3 ಕೋಟಿಗಿಂತ ಅಧಿಕ ವ್ಯೂಸ್ ಇವ್ರಿಗೆ ಸಿಕ್ಕಿದೆ. ಸೊ ಇವರು ಪಡ್ಕೊಂಡಿರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 95,500. ಜಿ ನ್ಯೂಸ್ ಕನ್ನಡ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂಥ ಒಂದು ವರ್ಷ ಯಾವುದು ಅಂತಂದರೆ ಅಕ್ಟೋಬರ್ 21, 2021. ಹತ್ತತ್ರ 3 ವರ್ಷಗಳ ಹತ್ತತ್ರ ಇವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಈ 3 ವರ್ಷಗಳಲ್ಲಿ ಇವರು ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 52,511 ವೀಡಿಯೋಸ್. ಇಷ್ಟು ವೀಡಿಯೋಗಳಿಗೆ ಇವ್ರಿಗೆ ಸಿಕ್ಕಿರೋ ಒಂದು ವ್ಯೂಸ್ ಎಷ್ಟಪ್ಪ ಅಂದರೆ 10 ಕೋಟಿಗಿಂತ ಜಾಸ್ತಿ. ಅದ್ರ ಜೊತೆಗೆ ಇವರು ಪಡ್ಕೊಂಡಿರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ
2,48,000. BTV ನ್ಯೂಸ್ ಕನ್ನಡ. ಸೊ ಈ ಒಂದು BTV ನ್ಯೂಸು ಯೂಟ್ಯೂಬ್ ಚಾನಲ್ಗೆ ಎಂಟ್ರಿ ಕೊಟ್ಟಂಥ ವರ್ಷ ಯಾವುದು ಅಂತಂದರೆ ಮೇ 2016 25ನೇ ತಾರೀಕು ಇವರು ಅಮೋಘವಾಗಿ ಎಂಟ್ರಿನ ಕೊಟ್ಟರು. ಸೊ ಈ ಒಂದು ಎಂಟ್ರಿ ಜೊತೆಗೆ ಇದುವರೆಗೂ ಇವರು ಅಪ್ಲೋಡ್ ಮಾಡಿರುವಂತಹ ವೀಡಿಯೋಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 36,586 ವೀಡಿಯೋಸ್. ಸೊ ಈ ಎಲ್ಲ ವೀಡಿಯೋಗಳಿಗೂ ಇವ್ರಿಗೆ ಸಿಕ್ಕಿರುವಂತಹ ವ್ಯೂಸ್ ಎಷ್ಟು ಅಂತಂದರೆ 8 ಕೋಟಿಗಿಂತೂ ಅಧಿಕ. ಓಕೆ, ಅದ್ರ ಜೊತೆಗೇ ಇವರು ಪಡ್ಕೊಂಡಿರುವಂತಹ ಸಬ್ಸ್ಕ್ರೈಬರ್ಗಳ ಸಂಖ್ಯೆ 1 ಮಿಲಿಯನ್ನ ಕ್ರಾಸ್ ಮಾಡಿಕೊಂಡು ಧೂಳೆಬ್ಬಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂಥ ಒಂದು ವರ್ಷ ಯಾವುದು ಅಂತಂದರೆ ಸೆಪ್ಟೆಂಬರ್ 8, 2023. ಅಂತಂದರೆ ಇನ್ನೂ 1 ವರ್ಷಗಳನ್ನ ಇವರು ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಸೊ ಇಷ್ಟು ತಿಂಗಳುಗಳಲ್ಲಿ ಇವರು ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 10,456 ವೀಡಿಯೋಸ್. ಸೊ ಈ ಎಲ್ಲ ವೀಡಿಯೋಸ್ಗೂ ಇವ್ರಿಗೆ ಸಿಕ್ಕಿರುವಂತಹ ವ್ಯೂಸ್ಗಳ ಸಂಖ್ಯೆ 4 ಕೋಟಿ. ಜೊತೆಗೆ ಇವರು ಈಗ ಪಡ್ಕೊಂಡಿರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 1 ಲಕ್ಷ. TV5 ಕನ್ನಡ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂಥ ಒಂದು ವರ್ಷ ಮಾರ್ಚ್ 17, 2017. ಅಂತಂದರೆ ಇಲ್ಲಿವರೆಗೆ 6 ವರ್ಷಗಳ ಹತ್ತತ್ರ ಇವರು ಬಂದಿದ್ದಾರೆ. ಸೊ ಈ 6 ವರ್ಷಗಳಲ್ಲಿ ಇವರು ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 82,086 ವೀಡಿಯೋಗಳು. ಈ ಎಲ್ಲ ವೀಡಿಯೋಸ್ಗೆ ಇವ್ರಿಗೆ ಸಿಕ್ಕಿರೋ ಒಂದು ವ್ಯೂಸ್ ಎಷ್ಟಪ್ಪ ಅಂತಂದರೆ 1 ಕೋಟಿ. ಅದ್ರ ಜೊತೆಗೇ ಇವರು ಪಡ್ಕೊಂಡಿರುವಂತಹ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 20 ಲಕ್ಷಕ್ಕಿಂತ ಅಧಿಕ. ನ್ಯೂಸ್ ಫಸ್ಟ್ ಕನ್ನಡ ಇವರು ಡಿಜಿಟಲ್ ಮಾಧ್ಯಮಕ್ಕೆ ಎಂಟ್ರಿ ಕೊಟ್ಟಿದ್ದಂಥ ಒಂದು ವರ್ಷ ಜುಲೈ 16, 2018. ಅಂತಂದರೆ 5 ವರ್ಷಗಳನ್ನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಈ 5 ವರ್ಷಗಳಲ್ಲಿ ಇವರು ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 1,16,000 ವೀಡಿಯೋಸು. ಅದ್ರ ಜೊತೆಗೇ ಈ ಎಲ್ಲ ವೀಡಿಯೋಸ್ಗೂ ಇವರು ಪಡ್ಕೊಂಡಿರುವಂತಹ ಒಂದು ವ್ಯೂಸ್ಗಳ ಸಂಖ್ಯೆ 327 ಕೋಟಿ ವ್ಯೂಸ್. ಅದ್ರ ಜೊತೆಗೇ ಇವರು ಪಡ್ಕೊಂಡಿರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 3 ಮಿಲಿಯನ್ಸ್. ನ್ಯೂಸ್ 18 ಕನ್ನಡ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂಥ ಒಂದು ವರ್ಷ Jan 12, 2017. ಅಂತಂದರೆ 6 ವರ್ಷಗಳನ್ನ ಇವರು ಕಂಪ್ಲೀಟ್ನ ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೇ ಇವರು ಇಷ್ಟು ವರ್ಷಗಳಲ್ಲಿ ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 1,33,430 ವೀಡಿಯೋಸು. ಈ ಎಲ್ಲ ವೀಡಿಯೋಸ್ಗೂ ಇವ್ರಿಗೆ ಸಿಕ್ಕಿರೋ ಒಂದು ವ್ಯೂಸ್ಗಳ ಸಂಖ್ಯೆ 188 ಕೋಟಿ. ಅದ್ರ ಜೊತೆಗೇ ಇವರು ಪಡ್ಕೊಂಡಿರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 3 ಮಿಲಿಯನ್ಸ್. ಅಂತಂದರೆ ಇವರು ಕೂಡ 30 ಲಕ್ಷನ ಕ್ರಾಸ್ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡ ಇವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿದ್ದು ಯಾವಾಗ ಅಂತಂದರೆ ಆಗಸ್ಟ್ 1, 2009. ಸೊ ಇಲ್ಲಿಗೆ ಇವರು ಕಂಪ್ಲೀಟ್ ಮಾಡ್ತಿರೋ ಒಂದು ವರ್ಷಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 14 ವರ್ಷಗಳು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೇ ಇವರು ಇಷ್ಟು ವರ್ಷಗಳಲ್ಲಿ ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 1,46,979 ವೀಡಿಯೋಸ್ನ ಇದುವರೆಗೂ ಇವರು ಅಪ್ಲೋಡ್ ಮಾಡಿದ್ದಾರೆ. ಅದ್ರ ಜೊತೆಗೇ ಈ ಎಲ್ಲ ವೀಡಿಯೋಸ್ಗೂ ಇವರು ಪಡ್ಕೋತಿರೋ ಒಂದು ವ್ಯೂಸ್ಗಳ ಸಂಖ್ಯೆ 200 ಕೋಟಿಗಿಂತೂ ಅಧಿಕ. ಎಸ್, ಅದ್ರ ಜೊತೆಗೇ ಇವರು ಪಡ್ಕೊಂಡಿರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 4 ಮಿಲಿಯನ್ಸ್ಗಿಂತ ಜಾಸ್ತಿ. ಅಂತಂದರೆ 40 ಲಕ್ಷಕ್ಕಿಂತ ಜಾಸ್ತಿ. ಆಲ್ ರೈಟ್, ಮುಂದೆ ಹೋಗೋಣ. ಈಗ ನಾವು ಹೇಳ್ತಾ ಇರೋದು ಪಬ್ಲಿಕ್ TV. ಎಸ್, ಈ ಪಬ್ಲಿಕ್ TV ಅವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂಥ ಒಂದು ವರ್ಷ ಯಾವುದಪ್ಪ ಅಂತಂದರೆ ಜುಲೈ 18, 2012. ಸೊ ಇವರು ಇದುವರೆಗೂ ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 1,23,347 ವೀಡಿಯೋಸ್ಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ಎಲ್ಲ ವೀಡಿಯೋಸ್ಗೂ ಇವರು ಪಡ್ಕೊಂಡಿರೋ ಒಂದು ವ್ಯೂಸ್ಗಳ ಸಂಖ್ಯೆ 321 ಕೋಟಿ. ಅದ್ರ ಜೊತೆಗೇ ಇವರು ಪಡ್ಕೊಂಡಿರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 5 ಮಿಲಿಯನ್ಸ್ಗಿಂತ ಜಾಸ್ತಿ. ಅಂತಂದರೆ 50 ಲಕ್ಷಕ್ಕಿಂತ ಜಾಸ್ತಿ. TV9 ಕನ್ನಡ ಈ ಒಂದು ಚಾನಲ್ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂಥ ಒಂದು ವರ್ಷ ಮಾರ್ಚ್ 18, 2010. ಅಂತಂದರೆ 13 ವರ್ಷಗಳ ಹತ್ರ ಇವರು ಬರ್ತಾ ಇದ್ದಾರೆ. ಸೊ ಇಷ್ಟು ವರ್ಷಗಳಲ್ಲಿ ಇವರು ಹಾಕಿರೋ ಒಂದು ವೀಡಿಯೋಗಳ ಸಂಖ್ಯೆ 3,11,977 ವೀಡಿಯೋಸ್ನ ಇವರು ಇದುವರೆಗೂ ಅಪ್ಲೋಡ್ ಮಾಡಿದ್ದಾರೆ. ಈ ಎಲ್ಲ ವೀಡಿಯೋಸ್ಗೂ ಇವ್ರಿಗೆ ಸಿಕ್ಕಿರೋ ಒಂದು ವ್ಯೂಸ್ಗಳು ಎಷ್ಟಪ್ಪ ಅಂತಂದರೆ 1,000 ಕೋಟಿಗಿಂತ ಜಾಸ್ತಿ. ಅದ್ರ ಜೊತೆಗೇ ಇವರು ಇಷ್ಟು ವರ್ಷಗಳಲ್ಲಿ ಇಷ್ಟು ವೀಡಿಯೋಗಳನ್ನ ಹಾಕಿ ಪಡ್ಕೋತಾ ಇರೋ ಒಂದು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 10 ಮಿಲಿಯನ್ಸ್. ಅಂತಂದರೆ 1 ಕೋಟಿ. ಓಕೆ, ನೋಡಿದ್ವಲ್ಲ, ಈ ಎಲ್ಲ ಒಂದು ಲೆಕ್ಕಾಚಾರಗಳನ್ನ ನೋಡಿದ ನಂತರ ನಮಗೆ ಯಾವ ಒಂದು ಚಾನಲ್ ನಂಬರ್ 1 ಅನ್ನೋದು ಈಸಿಯಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಅದೇ TV9. ಎಸ್, ಇವರು 2010ಕ್ಕೆ ಡಿಜಿಟಲ್ ಮಾಧ್ಯಮಕ್ಕೆ ಎಂಟ್ರಿ ಕೊಟ್ಟರು. 13 ವರ್ಷಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಈ 13 ವರ್ಷಗಳಲ್ಲಿ ಇವರು ಬರೋಬ್ಬರಿ 1 ಕೋಟಿ ಜನರನ್ನ ಸಬ್ಸ್ಕ್ರೈಬರ್ ಆಗಿ ಮಾಡಿಕೊಂಡು ಆ ಒಂದು ನಂಬರ್ಗಳಿಂದ ಇವರು ನಂಬರ್ 1 ಸ್ಥಾನದಲ್ಲಿ ನಿಂತಿದ್ದಾನೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ವಿಷಯಕ್ಕೆ ಇವರೇ ನಂಬರ್ 1 ಅಂತ ಹೇಳೋದು ಸತ್ಯ. ಆದರೆ ಇವರೇ ನಂಬರ್ 1 ಆಗಿರ್ತಾರಾ
ಅನ್ನೋದನ್ನು ನಾವು ಹೇಳಬೇಕು ಅನ್ನೋದಾದರೆ ಅದು ನಿಜಕ್ಕೂ ಯಾವ ಹೊತ್ತಲ್ಲಿ ಬೇಕಾದರೂ ಬದಲಾವಣೆಗಳಾಗಬಹುದು. ಯಾಕೆ ಅಂತಂದರೆ ಈ ಒಂದು ಚಾನಲ್ಗೆ ರೇಸ್ನಲ್ಲಿ ನಿಂತಿರುವಂತಹ 2 ಹೊಸ ಚಾನಲ್ಗಳು ಅವು ಕೂಡ ಸ್ಪರ್ಧೆಯಲ್ಲಿ ತುಂಬ ಕಠಿಣವಾಗಿ ಮುನ್ನುಗ್ತಾ ಇದೆ. ಆ 2 ಚಾನಲ್ಗಳು ಯಾವುದು ಅಂತಂದರೆ ಅದೇ ನ್ಯೂಸ್ ಫಸ್ಟ್ ಕನ್ನಡ. ಈ ನ್ಯೂಸ್ ಫಸ್ಟ್ ಕನ್ನಡ ಯಾವ ಒಂದು ವಿಷಯದಲ್ಲಿ ರೇಸಲ್ಲಿದೆ ಅಂತಂದರೆ, ಇವರು 2018ರಲ್ಲಿ ಡಿಜಿಟಲ್ ಮಾಧ್ಯಮಕ್ಕೆ ಎಂಟ್ರಿ ಕೊಟ್ಟರು, 5 ವರ್ಷಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದರೆ ಈ 5 ವರ್ಷಗಳಲ್ಲಿ ಇವರು 30 ಲಕ್ಷಕ್ಕಿಂತ ಹೆಚ್ಚಿನ ಸಬ್ಸ್ಕ್ರೈಬರ್ನ ಅವ್ರದ್ದಾಗಿಸ್ಕೊಂಡು ಅದ್ರ ಜೊತೆಗೇ 300 ಕೋಟಿಗಿಂತ ಅಧಿಕ ವ್ಯೂಸ್ಗಳನ್ನ ಅವರು ಪಡ್ಕೊಂಡು ರೇಸ್ನಲ್ಲಿ ತುಂಬ ಫಾಸ್ಟಲ್ಲಿ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇನ್ನೂ ಒಂದು ಚಾನಲ್ ರೇಸ್ನಲ್ಲಿದೆ, ಅದು ಬರೀ 6 ತಿಂಗಳ ಕೂಸು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ರಿಪಬ್ಲಿಕ್ ಕನ್ನಡ ಇವರು ಜಾಯ್ನ್ ಆಗಿರೋದು 2023. ಸೊ ಇನ್ನೂ 1 ವರ್ಷಗಳನ್ನ ಕೂಡ ಇವರು ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಆದರೂ ಕೂಡ ಈ ಕಳೆದ 6 ತಿಂಗಳಲ್ಲಿ ಇವರು 1 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ನ ಪಡ್ಕೊಂಡು 4 ಕೋಟಿಗಿಂತ ಹೆಚ್ಚು ವ್ಯೂಸ್ಗಳನ್ನ ಪಡ್ಕೊಂಡು ರೇಸ್ನಲ್ಲಿ ತುಂಬಾ ಫಾಸ್ಟಲ್ಲಿ ಬರ್ತಾ ಇದ್ದಾರೆ. ಸೊ ಚಿಕ್ಕ ಮಗು ಆದರೂ ಕೂಡ ಅದರ ಒಂದು ಬೆಳವಣಿಗೆ ತುಂಬಾ ಸ್ಪೀಡಾಗಿದೆ. ಈ 2 ಚಾನಲ್ಗಳು ಈ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ನಂಬರ್ 1 ಆಗೋದಕ್ಕೋಸ್ಕರ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ 2 ಚಾನಲ್ಗಳು ಯಾವಾಗ ಬೇಕಾದರೂ ಯಾವ ಚಾನಲ್ನ ಯಾವ ರೀತಿ ಬೇಕಾದರೂ ಬೀಟ್ ಮಾಡ್ಬೋದು. ಸೊ ಎಲ್ಲ ಲೆಕ್ಕಾಚಾರಗಳನ್ನ ನೀವು ಕೇಳಿದ ನಂತರ ನಿಮ್ಮ ತಲೆಯಲ್ಲಿ ಬರೀ ಸಬ್ಸ್ಕ್ರೈಬರಿಂದನೇ ನಂಬರ್ 1 ಆಗೋಕ್ಕೆ ಚಾನ್ಸ್ ಇರುತ್ತಾ, ಅಥವಾ ಬೇರೆ ಎಲ್ಲ ಒಂದು ವಿಷಯಗಳು ಅಂತಂದರೆ ಅವರು ಜಾಯ್ನ್ ಆಗಿದ್ದ ಡೇಟ್ ಆಗಿರ್ಬೋದು, ಅವರು ಆ ಒಂದು ಚಿಕ್ಕ ಒಂದು ಟೈಮ್ ಪೀರಿಯಡ್ನಲ್ಲಿ ಸಾಧನೆ ಮಾಡಿರೋ ಒಂದು ವಿಷಯಗಳಾಗಿರ್ಬೋದು, ಇದನ್ನೆಲ್ಲ ನೋಡಿಕೊಂಡು ಮುಂದಿನ ದಿನದಲ್ಲಿ ಯಾವ ಚಾನಲ್ಗಳು ನಂಬರ್ 1 ಸ್ಥಾನಕ್ಕೆ ಬರಬಹುದು, ಅಥವಾ ಈಗ ಈ ಎಲ್ಲ ಲೆಕ್ಕಾಚಾರದಲ್ಲಿ ನಿಮ್ಮ ಪ್ರಕಾರ ಯಾವ ಒಂದು ಚಾನಲ್ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದ್ರ ಜೊತೆಗೇ ನಾನು ಮುಂದಿನ ದಿನಗಳಲ್ಲಿ ಈ ಎಲ್ಲ ಚಾನಲ್ಗಳು ಡಿಜಿಟಲ್ ಮಾಧ್ಯಮದಲ್ಲಿ ಎಷ್ಟು ರೆವಿನ್ಯೂನ ಜನ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರನ ಮಾಡಿಕೊಂಡು ನಿಮ್ಮ ಮುಂದೆ ಇಡ್ತೀನಿ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಜ್ ಟ್ಯೂಬ್, ನಮ್ಮ ಒಂದು ಚಾನಲ್. ಹಾಗೆ ನಮ್ಮ ಒಂದು ವಿಡಿಯೋಗಳನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ನ ಪ್ರೆಸ್ ಮಾಡಿ.